ಅಲ್ಲ ಅದ್ರ ಮುಂದಿನ ಇರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಕ್ರಿಯೆ ಪ್ರತಿಕ್ರಿಯೆ ಇರುವುದನ್ನ ಇದ್ರಲ್ಲ, ಸಭಾಪತಿಗಳು ತಮ್ಮದೇ ಅಂತ ಹಾಕ್ಕೊಂಡಿದ್ದಾವ. ಆ ರೀತಿಯಲ್ಲಿ ನಾನು ಸರಿಯಾದ ಡಿಸಿಷನ್ ಅಂತೇಳಿ ಸಭಾಪತಿಯವರು ಹೇಳ್ತಾ ಇದ್ದಾರೆ. ನಾ ತೆಗೆದುಕೊಂಡಂಥ ನಿರ್ಧಾರ ಸರಿಯಾದ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳಂತವ್ರು ಮುಖ್ಯಮಂತ್ರಿಗಳು ಅವ್ರು ಮಾತಾಡಲಿಕ್ಕೆ ಕೊಡ್ತಾ ಇಲ್ಲ, ನಿರಂತರವಾಗಿ ಅಡ್ಡಿ ಮಾಡಿದರು. ಮುಂದೆ ಪೀಠದ ಮೇಲೆ ಏರು ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೀನಪ್ಪ, ಅದು ಸರಿ ಐತಿ ಅಂತ ಹೇಳ್ತಾರೆ. ಆದರೆ ಇದನ್ನು ಮಾಜಿ ಸ್ಪೀಕರ್ ನಮ್ಮ BJP ಅವರು ಆ ಸಮಯದಲ್ಲ ಅವ್ರದ್ದಂಥವ್ರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತಾಗ್ತದೆ ಯಾರಪ್ಪ ಅಂತ ಗೊತ್ತಾಗಿದೆ. ಈಗ ನಿಮ್ಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು BJP ಅವರು ಇವರು ಇದನ್ನೇನಂತಾರಪ್ಪ ಅಂದ್ರೆ BJP 18 ಶಾಸಕರನ್ನು ಸದನದಿಂದ ಅಮಾನತು ಮಾಡಿದ ವಿಧಾನಸಭೆ ಸ್ಪೀಕರ್ ನಿರ್ಧಾರ ಆಘಾತಕಾರಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಅವ್ರು ಹಕ್ಕದರಿ ಪ್ರತಿಭಟನೆ ಮಾಡಿದಾರ, ಆ ರೀತಿ ಅಮಾನತು ಮಾಡಿ ಹೊರಗೆ ಹಾಕುವಂಥದ್ದು ಏನಿತ್ತು ತಪ್ಪದು ಅಂತ ಹೇಳ್ತಾ ಇದ್ದಾರೆ. ಇವರ ಅಭಿಪ್ರಾಯದಲ್ಲಿ ಮತ್ತು 6 ತಿಂಗಳು ಅವ್ರನ್ನ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಹೊರಗೆ ಹಾಕಿಬಿಟ್ಟಿದ್ದು ಇದು ಇನ್ನಷ್ಟು ಕೆಟ್ಟದ್ದಪ್ಪ ಅಂತ ಮಾತು ಮಾತಾಡ್ತಿದ್ದಾರೆ. ಮತ್ತು ಇದರ ಸಮಯದಲ್ಲಿ ಇವರಿದ್ದಂಥವರು ಕಾನೂನು ಮಂತ್ರಿ ಮತ್ತು ಮುಖ್ಯಮಂತ್ರಿ ಒತ್ತಡದಿಂದ ಇದು ಮಾಡಿದಾರಾ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇವರಿಬ್ಬರ ಆರೋಪ ಪ್ರತ್ಯಾರೋಪ ಉತ್ತರ ಇವೆಲ್ಲನೂ ಇವತ್ತು ಚರ್ಚೆಗೆ ಎಲ್ಲ ಕಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಸರಿನಾ ತಪ್ಪ ಅಂತೇಳಿ. ಯಾಕಪ್ಪ ಅಂತಂದ್ರೆ ಇಂಥ ಘಟನೆಗಳು ವಿಶೇಷವಾಗಿ ಆಗಬಾರ್ದು. ಹಿಂಸಾರೂಪದ ಘಟನೆಗಳಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಆಗಲೇಬಾರದು. ಭಾಷೆ ಬಹಳ ಒಂದು ಅರ್ಥಪೂರ್ಣ ಅಂತ ಭಾಷೆಯನ್ನು ಬಳಸಬೇಕಾಗ್ತದೆ. ಚರ್ಚೆ ಆಗಬೇಕಲ್ಲಿ, ವಿರೋಧವಾಗಲಿ, ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿ. ಆದರೆ ಅದು ಪ್ರತಿಪಾದನೆ ಮಾಡೋದಕ್ಕೆ ತನ್ನದೇ ಆದ ವಿಧಾನಗಳಿದ್ದಾವ, ಆ ರೀತಿ ಮಾಡಲಿ ಅಂದಾಗ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇದು ಒಂದು ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಈ 2 ಅಥವಾ 2 ಜನರ ಈ ಒಂದು ಏನಪ್ಪ ಅಂತಂದ್ರೆ ಈ UT ಖಾದರ್ ಅವರಾಗಿರ್ಬೋದು, ನಮ್ಮ ಮಾಜಿ ಸ್ಪೀಕರ್, ಇವತ್ತಿನ ಹಾಲಿ MP ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭಿಪ್ರಾಯ ಆಗಿರ್ಬೋದು. ಎರಡನ್ನೂ ನಮ್ಮ ಜೊತೆ ಇಡುವಂಥ ವಿಚಾರ ಮಾಡಿದಾಗ ಒಂದು ಸತ್ಯ ಹೊರಬರಲಿಕ್ಕತ್ತದೆ ಇವತ್ತಿಗೆ ಅನ್ನಿಸ್ತಾ ಇದೆ. ಏನಪ್ಪ ಅಂತಂದ್ರೆ ಮುಖ್ಯ ಸದನದ ಗೌರವ ಭಾಳ ಮಹತ್ವದ ಇರ್ತದೆ. ಸದನದ್ರೆ ಭಾಳ ದೊಡ್ಡ ಪೀಠ ನಮ್ಮ ಕರ್ನಾಟಕದದು. ಅಲ್ಲಿ ಒಳ್ಳೊಳ್ಳೆ ಚರ್ಚೆ ಆಗಬೇಕು. ಹರಿಟ್ಯಾಬದ ಬಗ್ಗೆ ಚರ್ಚೆ ಆಗಿರಿ, ತಪ್ಪಿಸಿದ್ರೆ ಯಾರಾದ್ರೂ CBI ಕೊಡಲಿ, ತನಿಖೆ ಕೊಡ್ತೀನಿ ಅಂತಿದ್ದಾರಲ್ಲ. ಈಗ ಮುಖ್ಯಮಂತ್ರಿಗಳು ಒತ್ತಡ ಹೇರಿರು ಅಂತ ಏನೋ BJP ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ R ಅಶೋಕ್ ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ಅಮಾನತ್ತು ಅಂತ ಹೇಳ್ತಾ ಇದ್ದಾರೆ. ಹೇಳೋದಷ್ಟೇ ಅಲ್ಲ, ಏನು ಮಾತಾಡ್ತಾ ಇದ್ದಾರಪ್ಪ ಅಂದ್ರೆ ಮತ್ತಷ್ಟು ಆರೋಪ ಮಾಡ್ತಾರೆ, ತುಘಲಕ್ ಆಡಳಿತ ಅಂತೇಳಿ.